ಆ ಜಿಲ್ಲೆಯಲ್ಲಿ ಅಂತರ್ಜಲದ ಮಟ್ಟ ಪಾತಾಳಕ್ಕೆ ಕುಸಿದಿದೆ. ಇಂತಹ ಭಯಾನಕ ಸ್ಥಿತಿಯಲ್ಲಿ ಅಲ್ಲಿನ ರೈತರು ತಮ್ಮ ಭೂಮಿಯನ್ನ ಜತನದಿಂದ ಕಾಪಾಡಿಕೊಳ್ಳಬೇಕಾಗಿತ್ತು. ಆದರೆ ಬರೀ ಹಣದಾಸೆಗೆ ಅನ್ನ ನೀಡೋ ಭೂಮಿ ತಾಯಿ ಒಡಲನ್ನ ಹೊಲದ ಒಡೆಯರೇ ಏನ್ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಮರಳು ಮಾಫಿಯಾ ರಾಜ್ಯದೆಲ್ಲೆಡೆ ತನ್ನ ಕದಂಬ ಬಾವು ಚಾಚಿ ಆಡಳಿತದ ತಲೆಬಿಸಿ ಮಾಡಿರೋದು ನಮಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಮರಳು ಮಾಫಿಯಾ ನಿಯಂತ್ರಣಕ್ಕೆ ಹಲವು ಕಠಿಣ ಕ್ರಮಗಳನ್ನ ಜಾರಿಗೆ ತಂದಿದ್ರೂ ನಿಯಂತ್ರಣಕ್ಕೆ ಬರ್ತಿಲ್ಲ. ಕೋಲಾರ ತಾಲೂಕಿನಲ್ಲಂತೂ ಅಕ್ರಮ ಮರಳು ಫಿಲ್ಟರ್ ಮಾಫಿಯಾ ಏಕಿಲ್ಲದೆ ಸಾಗ್ತಾ ಇದ್ದು, ಮಾಲೀಕರೇ ಮುಂದೆ ನಿಂತು ತಮ್ಮ ಹೊಲದಲ್ಲಿರೋ ಮರಳನ್ನ ದುಡ್ಡಿನಾಸೆಗೆ ಮಾರಾಟ ಮಾಡ್ತಿದ್ದಾರೆ. ಹೀಗೆ ದಂಧೆಯಲ್ಲಿ ಭಾಗಿಯಾಗೋ ಭೂ ಮಾಲೀಕರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಮಾಫಿಯಾಕ್ಕೆ ಕಡಿವಾಣ ಹಾಕಲು ಜಿಲ್ಲಾಡಳಿತ ಪ್ರಯತ್ನಿಸುತ್ತಿತ್ತು. ಮರಳು ದಂಧೆ ನಿಲ್ಲೋ ಬದಲು ಮಾಫಿಯಾದವರ ಅಟ್ಟಹಾಸ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಇದರಿಂದ ಮತ್ತೆ ಕಾರ್ಯಾಚರಣೆಗೆ ಇಳಿದಿರೋ ಜಿಲ್ಲಾಡಳಿತ ಪದೇ ಪದೇ ಅಕ್ರಮ ಫಿಲ್ಟರ್ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದ ವ್ಯವಸಾಯ ಭೂಮಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಏನು ಹಿಡುವಳಿ ಜಮೀನು ವ್ಯವಸಾಯದ ಜಮೀನಿತ್ತು, ವ್ಯವಸಾಯದ ಜಮೀನಿನಲ್ಲಿ ಅನಧಿಕೃತವಾಗಿ ಫಿಲ್ಟರ್ ಮಾಡಿರೋದನ್ನ ನಾವು ಈ ಹಿಂದೆ ಗುರುತಿಸಿತ್ತು. ಅವರು ಕ್ರಿಮಿನಲ್ ಮೊಕದ್ದಮೆ ದಾಖಲಾದ ಮೇಲೆ ಬೇಲ್ ಮೇಲೆ ಬಂದು ಹೊರಗಡೆ ಮತ್ತು ಇದೇ ಜಮೀನಿನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದದನ್ನ ಗಮನಿಸಿ ಈಗ ಸುಮಾರು 28 ಪ್ರಕರಣಗಳಲ್ಲಿ 47 ಎಕರೆ 38 ಗುಂಟೆ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆದಿದ್ವಿ. ಇನ್ನು ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಸೇರಿದ್ದು, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂತರ್ಜಲ ಮರುಪೂರಣ ಮಾಡೋ ಕೆಲಸ ಆಗಬೇಕು. ಆದರೆ ಇಲ್ಲಿ ಅನ್ನ ಕೊಡೋ ಭೂಮಿ ಒಡಲಿಗೆ ಮಾಲೀಕರೇ ಕನ್ನ ಹಾಕ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಕಾಲಂ 85 ಪ್ರಕಾರ ಕೃಷಿ ಜಮೀನಿನಲ್ಲಿ ವ್ಯವಸಾಯೇತರ ಚಟುವಟಿಕೆ ಭೂಮಿಯನ್ನ ವಶಕ್ಕೆ ಪಡೆದಿದೆ. ಕೋಲಾರ ತಾಲೂಕಿನ ಮಲ್ಲಸಂದ್ರ, ಚಾಕರಸನಹಳ್ಳಿ, ದಾನವಹಳ್ಳಿ, ಕುರ್ಕಿ, ಕುರುಡುಬಂಡೆ ಗ್ರಾಮಗಳ 47 ಎಕರೆ ಭೂಮಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಇವತ್ತು ಏನು ಕಾಲುವೆಗಳಲ್ಲಿ ಮತ್ತು ರಾಜ ಕಾಲುವೆಗಳಲ್ಲಿ ಮರಳನ್ನು ತೆಗಿತಾ ಇದ್ರು, ಅಂಥದ್ದು ಬಿಟ್ಟು ರೈತರು ಇವತ್ತು ತಮ್ಮ ಸ್ವಂತ ಜಮೀನಲ್ಲಿ ಮರಳನ್ನು ತೆಗೆದು ದಂಧೆಯನ್ನು ಮಾಡ್ತಾ ಇದ್ರು. ಇವತ್ತು ದಂಧೆಕೋರರಿಗೆ ಇಲ್ಲಿನ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಆದೇಶ ಕೊಟ್ಟು ಅವರ ಜಮೀನನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಆ ಕಠಿಣವಾದ ಆದೇಶವನ್ನು ಹೊರಡಿಸಿದ್ರೆ ಸರ್ಕಾರಕ್ಕೆ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದನ್ನು ಮತ್ತು ಇವರು ತಗೊಂಡಿರ್ತಕ್ಕಂಥ ಕ್ರಮನ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಮಳೆ ಬೆಳೆ ನೀರಿಲ್ಲದೆ ತತ್ತರಿಸುತ್ತಿರೋ ಕೋಲಾರ ಜಿಲ್ಲೆಗೆ ಮರಳು ಮಾಫಿಯಾ ಮಾರಕವಾಗಿದ್ದು, ಜಿಲ್ಲಾಡಳಿತದ ಈ ಖಡಕ್ ಕ್ರಮ ಎಷ್ಟರ ಮಟ್ಟಿಗೆ ಮರಳು ದಂಧೆಯನ್ನ ನಿಯಂತ್ರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಜೇಂದ್ರ, TV9 ಕೋಲಾರ.